Praise the Lord. Greetings to you all in the name of our Lord and Savior Jesus Christ. Today's Bible verse, Proverbs chapter 14 verse 1. The wise woman builds her house. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 1ನೇ ವಚನ. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು. ಇವತ್ತಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಜ್ಞಾನವಂತೆಯು ಎಂಬುದಾಗಿ, ಅಂದರೆ ಇಲ್ಲಿ ಸ್ತ್ರೀಯರ ಕುರಿತು ಹೇಳಲ್ಪಡ್ತಾ ಇದೆ. ಆದರೆ ಆ ಸ್ಥಳದಲ್ಲಿ ನಾವು ಜ್ಞಾನವಂತನು ಎಂಬುದಾಗಿ ಕೂಡ ಹಾಕಿ ನಾವು ಓದೋಣ. ಯಾರು ಜ್ಞಾನವಂತರಾಗಿರುತ್ತಾರೋ ಅವರು ತನ್ನ ಮನೆಯನ್ನು ಕಟ್ಟಿಕೊಳ್ಳೋರು. ಇಲ್ಲಿ ಮನೆ ಅಂದರೆ ನಮ್ಮ ದೇಹವೆಂಬ ಗುಡಾರ ಬಗ್ಗೆಯೂ ತಿಳಿದುಕೊಳ್ಳಬಹುದು, ನಮ್ಮ ಕುಟುಂಬವನ್ನು ಕೂಡ ನಾವು ತಿಳಿದುಕೊಳ್ಳಬಹುದು. ಹಾಗೆ ಆತ್ಮೀಕ ಮನೆಯ ಕುರಿತು ಇಲ್ಲಿ ತಿಳಿಸಲ್ಪಡ್ತಾ ಇದೆ. ಜ್ಞಾನವಂತರು ತನ್ನ ಮನೆಯನ್ನು ಕಟ್ಟಿಕೊಳ್ಳುವರು. ಹೌದು, ರೂತಳ ಬಗ್ಗೆ ನಾವು ನೋಡ್ತೇವೆ. ಆಕೆ ಜ್ಞಾನವಂತಳಾಗಿ ವರ್ತಿಸಿದಳು. ತನ್ನ ಅತ್ತೆಯ ದೇವರನ್ನು ಹಿಂಬಾಲಿಸಲಿಕ್ಕೆ ಆಕೆ ಜ್ಞಾನವಂತೆಯಾಗಿ ನಿರ್ಣಯವನ್ನು ತೆಗೆದುಕೊಂಡಳು. ಯೆಹೋವ ದೇವರನ್ನು ಹಿಂಬಾಲಿಸಿದಳು. ಆಗ ದೇವರು ಆಕೆಯ ಮನೆಯನ್ನು ಕಟ್ಟಿಕೊಟ್ಟರು. ಪ್ರಿಯರೇ, ಆಕೆ ಮುರಿದು ಹೋದ ಕುಟುಂಬ ಪುನಃ ಸ್ಥಾಪಿಸಲ್ಪಟ್ಟಿತು. ಹೌದು, ನಮ್ಮಲ್ಲಿಯೂ ಕೂಡ ಅನೇಕರು ನಾವು ಬಲಹೀನರಾಗಿದ್ದೇವೆ, ನಾವು ರೋಗಗ್ರಸ್ತರಾಗಿದ್ದೇವೆ, ನಾನು ಅನಕ್ಷರಸ್ಥರಾಗಿದ್ದೇವೆ. ಹೀಗಾಗಿ ನನ್ನಿಂದ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ನಾನು ಕೇವಲ ಮನೆಗೆಲಸಕ್ಕೆ ಮಾತ್ರ ತಕ್ಕವಳು ಅಥವಾ ತಕ್ಕವನು ಎಂಬುದಾಗಿ ನಾವು ಭಾವಿಸಿಕೊಳ್ಳುತ್ತೇವೆ ಪ್ರಿಯರೇ. ಆದರೆ ನಮ್ಮ ಕರ್ತನಿಂದ ಯಾವುದೂ ಕೂಡ ಅಸಾಧ್ಯವಿಲ್ಲ. ನಮ್ಮ ದೇವರಿಗೆ ಯಾವುದಾದರೂ ಕೂಡ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಉಂಟು ಪ್ರಿಯರೇ. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿ, ನೀನು ಕರ್ತನ ದೃಷ್ಟಿಯಲ್ಲಿ ವಿಶೇಷವಾದವನಾಗಿದ್ದೆ, ನೀನು ಕರ್ತನ ದೃಷ್ಟಿಯಲ್ಲಿ ವಿಶೇಷವಾದವಳಾಗಿದ್ದೆ. ಸತ್ಯವೇದ ಈ ರೀತಿ ಹೇಳ್ತದೆ, ಕಡೇ ಕಾಲದಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎಂಬುದಾಗಿ. ಅಲ್ಲಿ ಕೇವಲ ಸ್ತ್ರೀಯರ ಮೇಲೆ, ಕೇವಲ ಪುರುಷರ ಮೇಲೆ ಎಂಬುದಾಗಿ ಸಂಬೋಧಿಸಿ ಹೇಳಿಲ್ಲ, ಆದರೆ ಎಲ್ಲ ಮನುಷ್ಯರ ಮೇಲೆ ಎಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. ಅಲ್ಲಿ ಯಾವ ಭೇದ ಭಾವ ಇಲ್ಲ ಪ್ರಿಯರೇ, ಅಲ್ಲಿ ಯಾವ ವ್ಯತ್ಯಾಸವಿಲ್ಲ. ಹೌದು, ನಾವು ಕರ್ತನಿಗಾಗಿ ದಾಹ ಇಟ್ಟುಕೊಂಡರೆ ಕರ್ತನು ನಮ್ಮ ಮೇಲೆ ತನ್ನ ಆತ್ಮವನ್ನು ಸುರಿಸುತ್ತಾನೆ. ನಾವು ಕರ್ತನಿಗಾಗಿ ಏನಾದರೂ ಒಂದು ಮಾಡಬೇಕು ಎಂಬುದಾಗಿ ನಾವು ಬಯಸುವುದಾದರೆ, ನಮ್ಮ ಕುಟುಂಬವನ್ನು ಕಟ್ಟಿಕೊಳ್ಳಬೇಕು ಎಂಬುದಾಗಿ ನಾವು ಬಯಸುವುದಾದರೆ, ಆ ಸಾಮರ್ಥ್ಯ ಕರ್ತನು ನಮ್ಮಲ್ಲಿ ತುಂಬಿಸುವಾತನಾಗಿದ್ದಾನೆ. ಸತ್ಯವೇದದಲ್ಲಿ ಅನೇಕ ಮಹಿಳೆಯರ ಕುರಿತು ನಾವು ನೋಡುತ್ತೇವೆ. ಕರ್ತನು ಅನೇಕ ಮಹಿಳೆಯರನ್ನು ಅದ್ಭುತವಾದ ರೀತಿಯಲ್ಲಿ ಉಪಯೋಗಿಸಿಕೊಂಡಿದ್ದಾರೆ. ಒಬ್ಬ ಮಹಿಳೆಯ ಕುರಿತು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನೋಡುತ್ತೇವೆ. 4ನೇ ಅಧ್ಯಾಯದಲ್ಲಿ ಪ್ರವಾದಿನಿಯಾದ ದೆಬೋರಳ ಕಾಲದಲ್ಲಿರುವಂಥ ಒಬ್ಬ ಸ್ತ್ರೀಯ ಬಗ್ಗೆ ನಾವು ನೋಡ್ತೇವೆ. ಆಕೆ ಹೆಸರು ಯಾಯೇಲಳು ಎಂಬುದಾಗಿ. ಈಕೆ ಕೇನ್ಯನಾದ ಹೇಬೆರನ ಹೆಂಡತಿ ಆಗಿದ್ದಳು. ಆಗಿನ ಕಾಲದಲ್ಲಿ ಕಾನಾನ್ಯ ರಾಜನಾಗಿರ್ತಕ್ಕಂಥ ಯಾಬೀನನು ಇಸ್ರಾಯೇಲರನ್ನ ಆಳ್ತಾ ಇದ್ದನು. ಇವನಿಗೆ ಒಬ್ಬ ಸೇನಾಪತಿ ಇದ್ದನು. ಅವನ ಹೆಸರು ಸೀಸೆರನು ಎಂಬುದಾಗಿ. ಇವನ ಬಳಿ 900 ಕಬ್ಬಿಣದ ರಥಗಳಿದ್ದವು. ಇವನು 20 ವರ್ಷಗಳ ತನಕ ಇಸ್ರಾಯೇಲರನ್ನ ಬಲವಾಗಿ ಬಾಧಿಸ್ತಾ ಇದ್ದನು. ಆ ಸಮಯದಲ್ಲಿ ಇಸ್ರಾಯೇಲರು ಯೆಹೋವ ದೇವರಿಗೆ ಮೊರೆ ಇಟ್ಟರು ಪ್ರಿಯರೇ. ಆ ಸಮಯದಲ್ಲಿ ದೆಬೋರಳು ಪ್ರವಾದನೆಯನ್ನು ನುಡಿತಾಳೆ. ಬಾರಾಕನಿಗೆ ಹೇಳ್ತಾಳೆ, ನೀನು ಯುದ್ಧಕ್ಕೆ ಹೋಗು ಎಂಬುದಾಗಿ. ಹೌದು, ಬಾರಾಕನು ಮತ್ತು ದೆಬೋರಳು ಯುದ್ಧಕ್ಕೆ ಹೋಗುತ್ತಾರೆ. ಆಗ ಯೆಹೋವ ದೇವರು ಸೀಸೆರನನ್ನು ಮತ್ತು ಅವನ ಎಲ್ಲ ಸೈನ್ಯ ರಥಗಳನ್ನು ಬಾರಾಕನ ಮುಂದೆ ಗಲಿಬಿಲಿ ಪಡಿಸಿದರು. ಆ ಸೈನಿಕರನ್ನ ಕತ್ತಿಗೆ ಬಲಿ ಕೊಟ್ಟರು ಪ್ರಿಯರೇ. ಆ ಸಮಯದಲ್ಲಿ ಸೀಸೆರನು ಭಯಗ್ರಸ್ತನಾಗಿ ರಥದಿಂದ ಹಾರಿ ಓಡಿ ಹೋಗುತ್ತಾನೆ. ಅವನು ಕಾಲು ನಡಿಗೆಯಾಗಿ ಯಾಯೇಲಳ ಮನೆಯ ಕಡೆ, ಯಾಯೇಲಳ ಗುಡಾರದ ಕಡೆಗೆ ಹೋಗುತ್ತಾನೆ. ಆ ಸಮಯದಲ್ಲಿ ಯಾಯೇಲಳು ಬಲವಾದ ಒಂದು ಕಾರ್ಯವನ್ನು ಮಾಡುತ್ತಾಳೆ. ಅವನನ್ನು ಎದುರುಗೊಳ್ಳುತ್ತಾಳೆ, ಅವನನ್ನು ತನ್ನ ಗುಡಾರಕ್ಕೆ ಕರೆಯುತ್ತಾಳೆ. ಅವನು ನೀರನ್ನು ಕೇಳಿದರೆ ಆಕೆ ಹಾಲನ್ನು ಕೊಡುತ್ತಾಳೆ. ಅವನಿಗೆ ಆಯಾಸಗೊಂಡಿದ್ದನು, ನಿದ್ದೆ ಮಾಡುತ್ತಾ ಇದ್ದನು. ಆ ಸಮಯದಲ್ಲಿ ಆಕೆ ಮೆಲ್ಲಗೆ ಅವನ ಹತ್ತಿರ ಹೋಗಿ ಅವನ ತಲೆಯಲ್ಲಿ ಗೂಟವನ್ನು ಹೊಡೆದಳು ಪ್ರಿಯರೇ. ಅವನು ಅದೇ ಸಮಯದಲ್ಲಿ ಸತ್ತು ಹೋದನು. ಹೀಗೆ ಯೆಹೋವ ದೇವರು ಆ ಸೀಸೆರನನ್ನು, ಒಂದು ಕಾಲದಲ್ಲಿ ಸೇನಾಪತಿಯಾಗಿ ಇಸ್ರಾಯೇಲರನ್ನ ಬಹಳವಾಗಿ ಬಾಧಿಸಿರ್ತಕ್ಕಂಥ ಆ ಬಲಿಷ್ಠನಾದ ಸೇನಾಪತಿಯನ್ನು ಯಾಯೇಲಳು ಏನೋ ಒಬ್ಬ ಸ್ತ್ರೀಯ ಮೂಲಕವಾಗಿ ದೇವರು ಹತಿಸಿದರು ಪ್ರಿಯರೇ. ಹೌದು,
ನಮ್ಮಿಂದ ಯಾವುದು ಸಾಧ್ಯವಿಲ್ಲ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೋ ಆ ಸಮಯದಲ್ಲಿ ನಮ್ಮನ್ನು ನಾವು ಕ್ರಿಸ್ತನಿಗೆ ಒಪ್ಪಿಸಿಕೊಡುವಾಗ ಕ್ರಿಸ್ತನು ಅಲ್ಲಿ ನಮ್ಮ ಮಧ್ಯದಲ್ಲಿ ಇಳಿದು ಬಂದು ನಮ್ಮ ಮೂಲಕವಾಗಿ ಮಹತ್ತರವಾದ ಕಾರ್ಯಗಳನ್ನು ಮಾಡುತ್ತಾರೆ ಪ್ರಿಯರೇ. ಕೀರ್ತನೆ 68:12 ನಾವು ನೋಡ್ತೇವೆ, ಸೈನ್ಯದೊಡನೆ ಅರಸುಗಳು ಓಡಿ ಹೋಗುತ್ತಾರೆ, ಮನೆಯಲ್ಲಿದ್ದ ಸ್ತ್ರೀಯರು ಕೊಳ್ಳೆಯನ್ನು ಹಂಚುತ್ತಾರೆ. ಹೌದು, ಆ ಯಾಗೇರಳು ಯುದ್ಧಕ್ಕೆ ಹೋಗಲಿಲ್ಲ, ಆದರೆ ಅವಳು ತನ್ನ ಗುಡಾರದಲ್ಲಿದ್ದಳು, ಮನೆಯಲ್ಲಿದ್ದಳು. ಆ ಮನೆಯಲ್ಲಿಯೇ ದೇವರು ಆಕೆ ಮೂಲಕವಾಗಿ ಒಂದು ದೊಡ್ಡ ಕಾರ್ಯವನ್ನು ಮಾಡಿದರು. ಆಕೆ ಮನೆಯಿಂದ ಹೊರ ಬಂದಳು, ಗುಡಾರದಿಂದ ಹೊರ ಬಂದಳು, ಸೀಸೆರನನ್ನು ಎದುರುಗೊಂಡಳು ಮತ್ತು ಆ ಸೀಸೆರನನ್ನು ತನ್ನ ಗುಡಾರಕ್ಕೆ ಆಹ್ವಾನ ಮಾಡಿದಳು. ನೀನು ಈ ಹೊತ್ತು ಕರ್ತನ ಮೇಲೆ ನಿನ್ನ ನಂಬಿಕೆಯನ್ನು ಇಟ್ಟು ಹೆಜ್ಜೆಯನ್ನು ಮುಂದೆ ಹಾಕು. ನೀನು ಕ್ರಿಸ್ತನಿಗೆ ಒಪ್ಪಿಸಿಕೊಡುವುದಾದರೆ ಕ್ರಿಸ್ತನು ನಿನ್ನ ಮಧ್ಯದಲ್ಲಿ ಬಂದು ನಿನಗೆ ಬೇಕಾಗಿರುವುದನ್ನು ಮಾಡುತ್ತಾರೆ ಪ್ರಿಯರೇ. ನೀನು ನಿನ್ನ ಮನೆಯನ್ನು, ನಿನ್ನ ಉದ್ಯೋಗವನ್ನು, ನಿನ್ನ ಜೀವಿತವನ್ನು ಕಟ್ಟಿಕೊಳ್ಳಬೇಕಾದ್ರೆ ಜ್ಞಾನವಂತೆಯಾಗಿ ವರ್ತಿಸಬೇಕು. ದೇವರು ಕೊಡುವಂತಹ ಪವಿತ್ರಾತ್ಮನ ಫಲಗಳ ಮೂಲಕವಾಗಿ ನೀನು ನಿನ್ನ ಮನೆಯನ್ನು ಕಟ್ಟಿಕೊಳ್ಳಬಹುದು, ನಿನ್ನ ಜೀವನವನ್ನು ರೂಪಿಸಿಕೊಳ್ಳಬಹುದು. ಶಾಂತಿ, ಸಮಾಧಾನ, ದೀರ್ಘ ಶಾಂತಿ, ಸಂತೋಷ, ಇಂಥ ಒಂದು ಫಲಗಳಿಂದ ನಿನ್ನನ್ನು ನೀನು ತುಂಬಿಕೊಳ್ಳುವುದಾದರೆ ಖಂಡಿತವಾಗಿಯೂ ನೀನು ಉತ್ತಮ ವ್ಯಕ್ತಿಯಾಗಿ ಜೀವಿಸುವೆ. ಕರ್ತನು ನಿನ್ನ ಮೂಲಕವಾಗಿ ಮಹತ್ತರ ಕಾರ್ಯಗಳನ್ನು ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಾರ್ಯದಲ್ಲಿ ಸಮರ್ಥನು, ಆಲೋಚನೆಯಲ್ಲಿ ಶ್ರೇಷ್ಠನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಕೊಂಡಾಡುತ್ತೇವೆ ಸ್ವಾಮಿ. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು ಎನ್ನುವಂಥ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ನೀನು ನಮ್ಮೆಲ್ಲರನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಒಬ್ಬ ಮಹಿಳೆಯ ಮೂಲಕವಾಗಿ, ಯಾಗೇರಳ ಮೂಲಕವಾಗಿ ಇಸ್ರಾಯೇಲರನ್ನು ಬಾಧಿಸುತ್ತಿದ್ದಂಥ ಆ ಸೀಸೆರನು ಎನ್ನುವಂಥ ಸೇನಾಪತಿಯನ್ನು ನೀನು ಹತಿಸಿದ್ದೇವರೇ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಇವರಲ್ಲಿ ಅನೇಕರು ನಾನು ಬಲಹೀನಳು, ನನ್ನಿಂದ ಯಾವ ಕಾರ್ಯವೂ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಆಲೋಚಿಸುತ್ತಾ ಇದ್ದಾರೆ ಕರ್ತನೆ. ಇವತ್ತು ಅವರು ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರ್ತನೆ. ನಿನ್ನ ಶಕ್ತಿ ಇದೇ ಸಮಯದಲ್ಲಿ ಅವರ ಮೇಲೆ ಇಳಿದು ಬರಲಿ ಕರ್ತನೆ. ನಿನ್ನ ಪವಿತ್ರಾತ್ಮನ ಬಲ ಅವರ ಮೇಲೆ ಇಳಿದು ಬರಲಿ ಕರ್ತನೆ. ನನ್ನ ದೇವರು ಮಹತ್ತರವಾಗಿ ನನ್ನ ಮೂಲಕವಾಗಿ ಕಾರ್ಯ ಮಾಡ್ತಾನೆ ಎಂಬುದಾಗಿ ಅವರು ಇಂದಿನಿಂದಲೇ ನಂಬಿ ತನ್ನನ್ನು ತಾನು ಸಂಪೂರ್ಣವಾಗಿ ನಿನಗೆ ಒಪ್ಪಿಸಿಕೊಟ್ಟಿದ್ದಾರೆ ಕರ್ತನೆ. ಅದಕ್ಕಾಗಿ ದೇವರೇ ಅವರನ್ನು ಕರುಣಿಸು, ಅವರನ್ನು ಆಶೀರ್ವದಿಸು, ಅವರೊಂದಿಗಿರು, ಅವರಿಗೆ ಜಯವನ್ನು ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.